ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ ಅನ್ನೋ ಪುಟ್ನಂಜ ಫಿಲ್ಮ್ ಹಾಡನ್ನ ಅದರಲ್ಲಿ ಆಕ್ಟ್ ಮಾಡಿದ ರವಿಚಂದ್ರನ್ ಮೀನಾರನ್ನ ನೀವು ಮರ್ತಿರ್ಲಿಕ್ಕಿಲ್ಲ. ಅದರಲ್ಲಿ ಮೀನಾಳನ್ನ ರವಿಚಂದ್ರನ್ ದಸರಾ ಬೊಂಬೆಗೆ ಹೋಲಿಸಿ ಹಾಡಿದ್ದು ನೋಡಿದ್ರೆ ಈ ಆಚರಣೆ ಎಷ್ಟು ಫೇಮಸ್ ಅನ್ನೋದು ಗೊತ್ತಾಗತ್ತೆ. ಹಾಗಾದ್ರೆ ದಸರಾ ಹಬ್ಬಕ್ಕೆ ಗೊಂಬೆ ಕೂರಿಸುವ ಪದ್ಧತಿ ಯಾವಾಗಿನಿಂದ ಬಂತು ಅನ್ನೋದು ನಿಮಗೆ ಗೊತ್ತಾ? ಇದು ಸುಮಾರು 200 ವರ್ಷಗಳ ಹಿಂದೆಯೇ ಅಂದ್ರೆ 18ನೇ ಶತಮಾನದಲ್ಲೇ ಪ್ರಾರಂಭವಾಯಿತು ಅಂತ ಹೇಳಲಾಗತ್ತೆ. ಆದ್ರೆ ಈ ಸಂಪ್ರದಾಯವನ್ನ ಹಿಂದಿನಿಂದ ಆಚರಿಸುವ ಮನೆಗಳಲ್ಲಿ ದಸರಾ ಗೊಂಬೆ ಕೂರಿಸುವ ಸಂಪ್ರದಾಯ ಕಾಣಬಹುದು. ಇದಕ್ಕಾಗಿ ಗೊಂಬೆಗಳನ್ನ ಮನೆಯಲ್ಲೇ ತಯಾರು ಮಾಡ್ತಾರೆ. ಈ ಗೊಂಬೆ ಮನೆಯಲ್ಲಿ ಥೀಮ್ಗೆ ತಕ್ಕಂತೆ ಪ್ರತಿದಿನ ಗೊಂಬೆಗಳನ್ನ ಕೂರಿಸ್ತಾ ಹೋಗ್ತಾರೆ. ಕೆಲವರು ಪೌರಾಣಿಕ ಕಥೆಗಳನ್ನ ಹೇಳುವಂಗೆ ಗೊಂಬೆಗಳನ್ನ ಕೂರಿಸಿದ್ರೆ, ಇನ್ನು ಕೆಲವರು ಸಾಮಾಜಿಕ ಸಂದೇಶ ಸಾರುವ ಗೊಂಬೆಗಳನ್ನ ಕೂರಿಸ್ತಾರೆ. ದಸರಾದಲ್ಲಿ ಗೊಂಬೆ ಕೂರಿಸೋದರ ಹಿಂದಿನ ಇತಿಹಾಸ, ಉದ್ದೇಶ ಗೊತ್ತಾ ನಿಮಗೆ? ದಸರಾದಲ್ಲಿ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸುವ ಸಂಪ್ರದಾಯ ಮೈಸೂರು ರಾಜರ ಕಾಲದಲ್ಲಿ ಮೊದಲಿಗೆ ಆರಂಭವಾಯಿತು. ಇದೇ ಸಂಪ್ರದಾಯ ವಿಜಯನಗರ ಸಾಮ್ರಾಜ್ಯದಲ್ಲೂ ಇತ್ತು ಎಂದು ಸಹ ಹೇಳಲಾಗುತ್ತದೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿದೇಶಿಗರು ಬರೆದಿರುವ ಉಲ್ಲೇಖಗಳಲ್ಲಿ ದಸರಾ ಗೊಂಬೆ ಆಚರಣೆಯ ವಿವರಣೆಗಳಿವೆ. ಇದು ಒಂದು ಸಂಭ್ರಮವಾಗಿದ್ದರೂ ಇದಕ್ಕೆ ಒಂದು ಧಾರ್ಮಿಕ ಚೌಕಟ್ಟು ಇದೆ. ರಾಮಾಯಣ, ಮಹಾಭಾರತ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆಗಳು, ದುರ್ಗಾ ಅವತಾರಗಳು ಹೀಗೆ ನಾನಾ ಕಥೆಗಳನ್ನ ಬಿಂಬಿಸುವ ರೀತಿಯಲ್ಲಿ ಗೊಂಬೆಗಳನ್ನ ಕೂರಿಸಲಾಗುವುದು. ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ.